ಸರ್, ಈಗ ನೀವು ಕೂಡ ಹಿರಿಯರಿದ್ದೀರಿ, ಈ ರೀತಿಯಾದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಡಳಿತ ಯಂತ್ರ ಎಲ್ಲಿ ಬರ್ತಾ ಇದಾರೆ? ಬರ್ತಾ ಇಲ್ಲ, ಎಲ್ಲಿಯೂ ಬರ್ತಾ ಇಲ್ಲ. ಸೊ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಮಾಡೋರು ನಮ್ಮ ಹೈಕಮಾಂಡು ನಿರ್ಧಾರ ಮಾಡೋರು, ಅವರೇ ಏನೂ ಇಲ್ಲ ಅಂತ ಹೇಳಿದ ಮ್ಯಾಗೆ ಮತ್ತೆ ಇದು ನಮ್ದು ಕನ್ಫ್ಯೂಷನ್ ನಾವು ಇದ್ದೀವಿ. ಈಗ ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಕ್ಕೆ ಈಗ ಸಿಎಂ ಡಿಸಿಎಂ ಇಬ್ಬರು ಪ್ರತ್ಯೇಕವಾಗಿ ಟೀಮ್ ಕೇಳಿದ್ದಾರೆ. ಹೋಗಿದ್ದಾರೆ, ಅವ್ರದ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು, ಪಕ್ಷದ ಸಂಘಟನೆ ಮುಂದಿನ ವಿಚಾರಕ್ಕೆ ಬಗ್ಗೆ ಚರ್ಚೆ ಮಾಡ್ತಿರ್ಬೋದು. ಮಾಡ್ಲಿ, ನೋಡೋಣ. ಯಾವ್ದ್ರೆ ಸ್ಟೇಟ್ಮೆಂಟ್ಗಳು ಯಾವ ಶಾಸಕರು ಯಾರ ಪರವಾಗಿ ಕೊಡಬಾರದು ಅಂತ ಹೇಳ್ತೀರಾ? ಕೊಡಬಾರ್ದಂತಿಲ್ಲ, ಕೊಡ್ಬೋದು. ಅದಕ್ಕೆ ಅವ್ರವ್ರು ಇದ್ದಾರಕ್ಕೂ ಈಗ 2 ವರ್ಷದಿಂದ ಕೊಡ್ತಾನೆ ಇದ್ದಾರೆ, ಇನ್ನೂ 3 ವರ್ಷ ಕೊಡ್ತಾನೆ ಇರ್ತಾರೆ. 3 ವರ್ಷ ಕೊಡೋರ, ಅದಕ್ಕೇನು ಪ್ರಶ್ನೆ ಇಲ್ಲ. ಸ್ಟೇಟ್ಮೆಂಟ್ ಕೊಡೋರು ಕೊಡ್ತಾರೆ, ಅದೊಂದು ಪಾರ್ಟ್, ರಾಜಕೀಯ ಪಾರ್ಟ್, ಅದು ಇರಬೇಕು. ಅದು ಹೇಳಿಲ್ಲ, ಕೆಲವರು ಚೇಂಜ್ ಆಗ್ಬೇಕಂತಾರ, ಕೆಲವ್ರು ಇರ್ಬೇಕಂತಾರ. ಇದು ಒಂದು ವ್ಯವಸ್ಥೆ ಇದ್ದಾಗ ಒಂದ್ ಮನೆ ಅಂದ್ಬೇಕು, ಎಲ್ಲ ನಮ್ನಿ ಚರ್ಚೆ ಇದ್ದಂಗೆ ಇದು ಮನೆ. ಮನೆ ಗಲಾಟೆ ಮನೇಲೆ ಇರ್ಬೇಕಲ್ಲ ಸರ್, ಈ ತರ ಬೀದಿಗೆ ಬಂದ್ರು ಅಪ್ಪ ಏನಾದ್ರೆ ಅದು ಯಾರು ಹೊರಗಡೆ ಯಾರ್ತಿದ್ದಾರೆ, ಯಾರ್ತಾರ ಅವ್ರು. ಈಗ ಸಿಪಿ ಯೋಗೇಶ್ವರ್ ಅವರು ಸರ್, ಡಿಕೆ ಶಿವಕುಮಾರ್ ನಮ್ಮ ಜಗಳ ನಮ್ಮ ಪಾಡಿಗೆ ನೀವು ಬಿಟ್ಟು ಬಿಡಿ, ನೀವ್ ಯಾಕೆ ಹೊರಗೆ ಬರ್ತೈತೆ? ನೀವು ತೋರಿಸ್ತಾ ಇದ್ರೆ ಬರೋಲ್ಲ ಅದು. ಸಿಪಿ ಯೋಗೇಶ್ವರ್ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ವಿಚಾರ ನಮಗ್ ಗೊತ್ತಿಲ್ಲ. ಈಗ ಸಿಎಂ ಅವ್ರು ಬರ್ತಾರೆ, ನಾಳೆ ಸಿಎಂ ಡಿಸಿಎಂ ಬರ್ತಾರೆ, ಕೇಳಿ ಅವ್ರು ಹೇಳ್ಬೇಕು ಸರಿಯಾದ ಉತ್ತರ. ಪಕ್ಷದ ದೊಡ್ಡ ಶಕ್ತಿ ಇರ್ಬೋದು, ಇದ್ರು ಕೂಡ ಅದು ಏನ್ ಚರ್ಚೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಏನ್ ಚರ್ಚೆ ಆಗದೆ ಏನ್ ನಮಗೆ ಹೇಳವಲ್ಲ. ಸೊ ಅವ್ರಿಗೆ ಸೀಮಿತವಾಗಿರುವಂತ ಚರ್ಚೆ ಅದು. ಹೇಳಿದ್ರೆ ಅವರೇ ಹೇಳ್ಬೇಕು, ಮುಖ್ಯಮಂತ್ರಿ DCM ಅವರು. ಸೊ ಅವ್ರಿಗೆ ಕೇಳಿದ್ರೆ ಬೆಟರ್. ಸರ್, ಬಹಳ ಜನಕ್ಕೆ ನಿಮ್ಮ MLA-ಗಳಿಗಾಗ್ಲಿ KPCC ಅಧ್ಯಕ್ಷರು ಬದಲಾಗ್ತಾರ, CM ಬದಲಾಗ್ತಾರ ಅನ್ನೋ ಚರ್ಚೆ ಬಹಳ ಇದೆ ಸರ್. ಈ ಅನುಮಾನ ಸಿಕ್ಕಾಪಟ್ಟೆ ಇದೆ. ನಮಗಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗಾಗಲೇ ಜನರಲ್ ಸೆಕ್ರೆಟರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, CM ಕೊಟ್ಟಿದ್ದಾರೆ, ಸ್ವಂತ DCM ಅವರು ಕೊಟ್ಟಿದ್ದಾರೆ. ಅವ್ರವ್ರು ಏನೇ ಬೇಕು ಹೇಳಿದ್ದಾರೆ. ಮತ್ತೆ ಇನ್ನು ಮುಂದುವರ್ಸೋರಾಗ ಅವಶ್ಯಕತೆ ಇಲ್ಲ. ಸರ್, ಶಾಸಕರ ಒಂದು ಈ ರೀತಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬೀಳಲ್ವ ಸರ್? ಯಾಕಂದ್ರೆ ಯೋಗೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ CM ಆದ್ರೆ ಸಾಕು, ನಮ್ಗೆ ಸಚಿವ ಸ್ಥಾನ ಏನು ಬೇಡ ಅನ್ನೋ ಒಂದು ಸ್ಟೇಟ್ಮೆಂಟ್. ಇದೇ ಅವ್ರ ಅಭಿಪ್ರಾಯ. ಅವ್ರು ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಅವ್ರ ಮುಖಂಡರ ಬಗ್ಗೆ, ಸಮುದಾಯ ಬಗ್ಗೆ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಅದನ್ನ ನಾವ್ಯಾರು ಕೂಡ ಮೊಟಕುಗೊಳಿಸ್ಲಿಕ್ಕೆ ಆಗೋಲ್ಲ. ಅವರು ಸ್ವತಂತ್ರ ಇದ್ದಾರೆ, ಅಭಿಪ್ರಾಯ ಇದೆ ಹೇಳಲಿಕ್ಕೆ. ಅವ್ರ ಅಭಿಪ್ರಾಯ ಹೇಳಿ, ಅದ್ರಾಗೇನು ತೊಂದರೆ ಇಲ್ಲ. ನಿಮಗೆ ಕ್ಲಾರಿಟಿ ಇದೆಯಾ ಸರ್, ಏನಾಗ್ತಾ ಇದೆ ಅಂತ? ನಿಮಗೆ ಕ್ಲಾರಿಟಿ ಇದೆಯಾ? ಇದೇ ಸರ್ಕಾರ 5 ವರ್ಷ ಇರ್ತೈತೆ ಅನ್ನೋದು ಕ್ಲಾರಿಟಿ ಇದೆ. 5 ವರ್ಷ ಇದ್ದೇ 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಇರ್ತಾರ 5 ವರ್ಷ ಅಂದ್ರೆ ಅದು ನೀವ್ ಹೆಂಗ್ ಅರ್ಥ ಮಾಡ್ಕೊಳ್ಳಿ. ಸರ್, ಇನ್ನೊಂದು ವಿಚಾರ ಸರ್, ಈ ದಲಿತ IAS IPS ಆಫೀಸರ್ಗಳು ತುಂಬಾ ಅಸಮಾಧಾನಗೊಂಡಿದ್ದಾರೆ. ಆಯಕಟ್ಟಿನ ಜಾಗಕ್ಕೆ ಪೋಸ್ಟಿಂಗ್ ಸಿಗ್ತಾ ಇಲ್ಲ ಅಂತ. ಬೆಂಗಳೂರಲ್ಲಿ ಒಂದು 50 ಜನ ನಿಮ್ಮ ದಲಿತ ಸಮುದಾಯದ IPS IAS ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಸರ್. ಮತ್ತೆ ನಿಮ್ಮ ಪ್ರಮುಖ ಸಚಿವರನ್ನ ಭೇಟಿ ಮಾಡಬೇಕು. ನಮ್ಮ ಗಮನಕ್ಕೆ ಬಂದಿಲ್ಲ ನೋಡಿ. ನಮ್ಗೇನ ಭೇಟಿ ಆದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏನಾರ ಅವ್ರಿಗೆ ಆಗಿದ್ರೆ ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ಅಂದ್ರೆ SC ST ಅವರಿಗೆ ಸರ್ ನೋಡ, ನಮಗೆಲ್ಲ ನಮ್ಗೆ ಜಿಲ್ಲಾಧಿಕಾರಿಯಾಗಿ 1-2 ಪೋಸ್ಟ್ ಮಾತ್ರ ಕೊಟ್ಟಿದ್ದಾರೆ. ಬರ್ಲಿ ಬಂದಾಗ ಚರ್ಚೆ ಮಾಡ್ತೀವಿ. ಹಂಗೇನಿದ್ರೆ ಸರಿ ಮಾಡುವಂತ ಸರ್ಕಾರ CM ಅವರು ಪ್ರಯತ್ನ ಮಾಡ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಏನಿಲ್ಲ ಸರ್? ಹಂಗಾದ್ರೆ ಗೊತ್ತಿಲ್ಲ, ಅವಾಗ ನೋಡೋಣ. ಇನ್ನೂ ದೂರ ಇದೆ ಸೆಪ್ಟೆಂಬರ್. ಸರಿ.